ಹಾಯ್ ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಭಾರತ ಭೂಗೋಳಶಾಸ್ತ್ರದ 4ನೇ ಅಧ್ಯಾಯ ಭಾರತದ ವಾಯುಗುಣದ ಬಗ್ಗೆ ನೋಡ್ತಾ ಹೋಗೋಣ. ತಮಗೆ ನಮ್ಮ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಓಕೆ, ಭಾರತದ ವಾಯುಗುಣ. ಮೊದಲಿಗೆ ನಾವು ಭಾರತ ಭೂಮಿಯ ಯಾವ ವಲಯಗಳಲ್ಲಿ ಹಂಚಿಕೆಯಾಗಿದೆ ನೋಡ್ತಾ ಹೋಗೋಣ. ನಮ್ಮ ಭಾರತ ಭೂಮಿಯ ಉಷ್ಣ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಹಂಚಿಕೆಯಾಗಿರುವಂಥದ್ದು. 2 ವಲಯಗಳಲ್ಲಿ ಹಂಚಿಕೆಯಾಗಿದೆ ಭಾರತ. ಒಂದು ಉಷ್ಣ ವಲಯ, ಇನ್ನೊಂದು ಸಮಶೀತೋಷ್ಣ. 2 ವಲಯಗಳಲ್ಲಿ ಹಂಚಿಕೆಯಾಗಿದೆ. ನಮ್ಮ ಭಾರತ ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತ ಕೇಳಿದಾಗ ಅದು ಉಷ್ಣ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಉಷ್ಣ ಮಾದರಿಯ ವಾಯುಗುಣ. ಭಾರತದಲ್ಲಿನ ಹವಾಮಾನ ಮುನ್ಸೂಚನೆ ಇಲಾಖೆ ದೆಹಲಿಯಲ್ಲಿ ಕಂಡುಬರುವಂಥದ್ದು. ದೆಹಲಿಯಲ್ಲಿ ಹವಾಮಾನ ಮುನ್ಸೂಚನಾ ಇಲಾಖೆ ಕಂಡುಬರುತ್ತದೆ. ಓಕೆ, ಈ ಮಳೆಯನ್ನು ಅಳತೆ ಮಾಡುವಂತಹ ಸಾಧನ ಯಾವುದು ಅಂತ ಕೇಳಿದಾಗ ರಸ್ಟಿ ಮಾಪಕ. ಮಳೆಯನ್ನು ಅಳತೆ ಮಾಡುವಂಥ ಸಾಧನ ರಸ್ಟಿ ಮಾಪಕ ಅಥವಾ ರೇನ್ ಗೇಜ್ನಿಂದ ಅಳತೆ ಮಾಡಲಾಗ್ತದೆ. ಮಾನ್ಸೂನ್ ಎಂಬ ಪದ ಅರೇಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಅರೇಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಅದು ಬಂದಿರುವಂಥದ್ದು. ಹವಾಮಾನ ಮತ್ತು ವಾಯುಗುಣಕ್ಕಿರುವಂಥ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಈಗ ನೋಡಿ, ಹವಾಮಾನ ಅಂದರೆ ಏನು ಅಂತ ಕೇಳಿದಾಗ ಒಂದು ದಿನದಲ್ಲಿ ಅಲ್ಪಾವಧಿಯಲ್ಲಿ ವಾಯುವಿನ ಸ್ಥಿತಿಯಲ್ಲಿ ಆಗುವಂಥ ಬದಲಾವಣೆ ಆಗಿರುವಂಥದ್ದು. ನೋಡಿ, ಒಂದು ದಿನದಲ್ಲಿ ಅಲ್ಪಾವಧಿಯಲ್ಲಿ ಆಗುವಂಥ ಬದಲಾವಣೆ ಅಥವಾ ವಾಯುವಿನ ಸ್ಥಿತಿಯಲ್ಲಿ ಆಗುವಂಥ ಬದಲಾವಣೆ. ಉದಾಹರಣೆ ಕೊಡೋದಾದ್ರೆ ಮಳೆ, ಮಾರುತಗಳು, ಉಷ್ಣಾಂಶ. ಒಂದು ದಿನದಲ್ಲಿ ಆಗುವಂಥ ವ್ಯತ್ಯಾಸ ಇವು. ಮಳೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು, ಮಾರುತಗಳ ವ್ಯತ್ಯಾಸ, ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗ್ತದೆ. ಹೌದಾ? ಈ ಹವಾಮಾನ ಎನ್ನುವಂಥ ಪದವನ್ನು ಪರಿಚಯಿಸಿದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅರಿಸ್ಟಾಟಲ್. ಅರಿಸ್ಟಾಟಲ್ ಹವಾಮಾನ ಎನ್ನುವಂಥ ಪದವನ್ನು ಪರಿಚಯಿಸ್ತಾನೆ. ಈ ಹವಾಮಾನವನ್ನು ಕುರಿತು ಅಧ್ಯಯನ ಮಾಡುವುದಕ್ಕೆ ಮಿಟಿರಾಲಜಿ ಅಂತ ಕರೆಯಲಾಗ್ತದೆ. ಮಿಟಿರಾಲಜಿ ಹವಾಮಾನದ ಕುರಿತು ಅಧ್ಯಯನ ಮಾಡುತ್ತದೆ. ಇನ್ನು ವಾಯುಗುಣ ಅಂದರೆ ಏನು ಅಂತ ಕೇಳಿದಾಗ ದೀರ್ಘಾವಧಿಯಲ್ಲಿ ವಾಯುವಿನ ಸ್ಥಿತಿಯಲ್ಲಿ ಆಗುವಂಥ ಬದಲಾವಣೆ. ಅದು ಅಲ್ಪಾವಧಿಯಲ್ಲಿ. ಹವಾಮಾನ ಅಂದರೆ ಅಲ್ಪಾವಧಿಯಲ್ಲಿ ಆಗುವಂಥ ವಾಯುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ. ಈ ವಾಯುಗುಣ ಅಂತ ಕೇಳಿದಾಗ ದೀರ್ಘಾವಧಿಯಲ್ಲಿ ಆಗುವಂಥ ಬದಲಾವಣೆ. ದೀರ್ಘಾವಧಿಯಲ್ಲಿ ಆಗುವಂಥ ವಾಯುವಿನ ಸ್ಥಿತಿ. ಎಕ್ಸಾಂಪಲ್ ಕೊಡೋದಾದ್ರೆ ಮೆಡಿಟರೇನಿಯನ್ ಮಾದರಿಯ ವಾಯುಗುಣ, ಮಾನ್ಸೂನ್ ಮಾದರಿಯ ವಾಯುಗುಣ, ಇನ್ನೊಂದು ಮರುಭೂಮಿ ವಾಯುಗುಣ. ಓಕೆ, ಈ ವಾಯುಗುಣ ಎನ್ನುವಂಥ ಪದವನ್ನು ಪರಿಚಯಿಸಿದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರು ವಾಯುಗುಣ ಪದವನ್ನು ಪರಿಚಯಿಸ್ತಾನೆ. ಈ ವಾಯುಗುಣವನ್ನು ಕುರಿತು ಅಧ್ಯಯನ ಮಾಡುವುದಕ್ಕೆ ಕ್ಲೈಮಟಾಲಜಿ ಅಂತ ಕರೆಯಲಾಗ್ತದೆ. ಕ್ಲೈಮಟಾಲಜಿ ವೆರಿ ಇಂಪಾರ್ಟೆಂಟ್. ಕ್ಲೈಮಟಾಲಜಿ. ಈಗ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಅಂಶಗಳನ್ನು ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲಿಗೆ ಭೌಗೋಳಿಕ ಸ್ಥಾನ. ಭೌಗೋಳಿಕ ಸ್ಥಾನ ನಾವು ಈಗಾಗಲೇ ನೋಡಿರುವಂತೆ ಭಾರತ ಭೂಮಿಯ 2 ವಲಯಗಳಲ್ಲಿ ಹಂಚಿಕೆಯಾಗಿದೆ. ಒಂದು ಉಷ್ಣವಲಯ, ಇನ್ನೊಂದು ಸಮಶೀತೋಷ್ಣ ವಲಯಗಳಲ್ಲಿ ಹಂಚಿಕೆಯಾಗಿದೆ. ಉತ್ತರದ ಭಾಗ ಎತ್ತರದ ಪರ್ವತಗಳನ್ನು ಹೊಂದಿದೆ. ನಮ್ಮ ಭಾರತದ ಉತ್ತರದ ಭಾಗ ಎತ್ತರದ ಪರ್ವತಗಳನ್ನು ಹೊಂದಿರುವಂಥದ್ದು. ಹೀಗೆ ಹಾಗಾಗಿ ಅಲ್ಲಿ ತಂಪಾದ ವಾಯುಗುಣ ಕಂಡುಬರ್ತದೆ. ತಂಪಾದ ವಾಯುಗುಣ ಕಂಡುಬರ್ತದೆ ಇಲ್ಲಿ. ಏನೋ ದಕ್ಷಿಣದ ಭಾಗ ತಗ್ಗಾಗಿರುವುದರಿಂದ ಅಲ್ಲಿ ಉಷ್ಣ ವಾಯುಗುಣ ಕಂಡುಬರ್ತದೆ. ಇದು ಉತ್ತರದ್ದು, ಇದು ದಕ್ಷಿಣದ್ದು. ಹೀಗೆ ತಗ್ಗಾದ ವಾಯುಗುಣ ಕಂಡುಬರ್ತದೆ. ಎಲ್ಲಿ? ದಕ್ಷಿಣ ಭಾಗದಲ್ಲೇ. ಹಾಗಾಗಿ ಅಲ್ಲಿ ಉಷ್ಣ ವಾಯುಗುಣ ಕಂಡುಬರ್ತದೆ. ಓಕೆ, ಎರಡನೇದಾಗಿ ಸಮುದ್ರ ಮಟ್ಟದಿಂದ ಇರುವ ಎತ್ತರ. ಬೆಟ್ಟಗಳ ಎತ್ತರ ಹೆಚ್ಚಿಗೆ ಇದ್ದಷ್ಟು ಮಳೆಯ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ನೋಡಿ, ಹೀಗೆ ಬೆಟ್ಟಗಳ ಪ್ರಮಾಣ ಎಷ್ಟು ಎತ್ತರ ಇರ್ತಾವಲ್ಲ ಅಷ್ಟು ಮಳೆ ಪ್ರಮಾಣ ಹೆಚ್ಚಿಗೆ ಬೀಳ್ತದೆ. ಎತ್ತರ ಇದ್ದಷ್ಟು ಮಳೆ ಪ್ರಮಾಣ ಹೆಚ್ಚಿಗೆ ಬೀಳ್ತದೆ. ಬೆಟ್ಟಗಳ ಎತ್ತರ ಕಡಿಮೆ ಇದ್ದಷ್ಟು ಮಳೆ ಪ್ರಮಾಣ ಕಡಿಮೆ ಆಗ್ತದೆ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಹೌದೇ? ಎತ್ತರದ ಭಾಗ ಯಾವಾಗಲೂ ತಂಪಾಗಿರ್ತದೆ. ಇದು ತಂಪಾದ ಭಾಗ. ತಂಪಾದ ಭಾಗ ಇದು ಎತ್ತರದ ಭಾಗ. ಭೂಭಾಗದಿಂದ 1000 ಮೀಟರ್ ಎತ್ತರಕ್ಕೆ ಹೋದಂತೆ. ನೋಡಿ, ಇದು ಭೂಭಾಗ ಅಂದ್ಕೊಳ್ಳಿ. ಇದು ಭೂಭಾಗ. ಈ ಭೂಭಾಗದಿಂದ ಹೀಗೆ 1000 ಮೀಟರ್ ಎತ್ತರಕ್ಕೆ ಹೋದಂತೆ ಅಥವಾ 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ ಅಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದೆ. ನೋಡಿ, ಭೂಭಾಗದಿಂದ ಮೇಲೆ ಹೋಗೋದಂತೆ ಉಷ್ಣದ ಪ್ರಮಾಣ ಕಡಿಮೆ ಆಗ್ತದೆ.
ಎಷ್ಟರಿಗೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದೆ. 6.5 ಡಿಗ್ರಿ ಸೆಲ್ಸಿಯಸ್. ಓಕೆ, ಉದಾಹರಣೆ ನೋಡೋದಾದ್ರೆ ನೋಡಿ, ನಮ್ಮ ಬೆಂಗಳೂರು ಮತ್ತು ಮಂಗಳೂರು ಒಂದೇ ಅಕ್ಷಾಂಶದಲ್ಲಿ ಕಂಡು ಬಂದರೂ ಕೂಡ ಮಂಗಳೂರಿಗಿಂತ ತಂಪಾಗಿದೆ. ಮಂಗಳೂರಿಗಿಂತ ತಂಪಾಗಿರುವಂಥದ್ದು. ಓಕೆ, ನೆಕ್ಸ್ಟ್ ಮೂರನೇದಾಗಿ ಸಮುದ್ರದ ಸಾಮೀಪ್ಯ. ಯಾವುದ್ರಿ? ಸಮುದ್ರದ ಸಾಮೀಪ್ಯ. ದಕ್ಷಿಣದ ಭಾಗ ನೋಡಿ, ನಮ್ಮ ಭಾರತದ ದಕ್ಷಿಣದ ಭಾಗ ಉಷ್ಣ ಮಾದರಿ ವಾಯುಗುಣ ಹೊಂದಿದ್ರೂ ಹಿತಕರವಾದ ವಾಯುಗುಣ ಹೊಂದಿದೆ. ನಮ್ಮ ನೋಡಿ ದಕ್ಷಿಣ ಭಾಗ ನೋಡಿ, ಇದು ನಮ್ಮ ದಕ್ಷಿಣ ಭಾಗ, ಇದು ಭಾರತದ ದಕ್ಷಿಣದ ಭಾಗ ಇದು. ಓಕೆ, ಇಲ್ಲಿ ಉಷ್ಣ ಮಾದರಿ ವಾಯುಗುಣ ಕಂಡು ಬಂದರೂ ಕೂಡ ಹಿತಕರವಾದ ವಾಯುಗುಣ ಹೊಂದಿರುವಂಥದ್ದು ಇಲ್ಲಿ. ಏಕೆಂದರೆ ಇಲ್ಲಿ 3 ಕಡೆಯಿಂದ ಸಮುದ್ರ ಸುತ್ತುವರಿದಿದೆ. ಇಲ್ಲಿ ನೋಡಿ, ಇದು ಬಂಗಾಳ ಕೊಲ್ಲಿ, ಇದು ಅರಬ್ಬಿ ಸಮುದ್ರ, ಇಲ್ಲಿ ಹಿಂದೂ ಮಹಾಸಾಗರ. 3 ಕಡೆಯಿಂದ ಸಮುದ್ರ ಸುತ್ತುವರಿದ್ರಿಂದ ಇದು ಅಂಶ ಅಧಿಕ ಚಳಿ ಕಂಡು ಬರ್ತದೆ. ನೋಡಿ, ಇಲ್ಲಿಂದ ಮೇಲ್ಗಡೆ ಹೋಗ್ತೀವಲ್ಲ ನಾವು, ದಕ್ಷಿಣದಿಂದ ಮೇಲ್ಭಾಗಕ್ಕೆ ಹಿಂಗೆ ಇಲ್ಲಿಂದ ಉಷ್ಣಾಂಶ ಜಾಸ್ತಿ ಆಗ್ಕೋತ ಹೋಗ್ತದೆ. ಮೇಲೆ ಹೋದಂತೆ ಚಳಿ ಪ್ರಮಾಣ ಇಲ್ಲಿ ಯಾವುದಿದೆ, ಇಲ್ಲಿ ಪರ್ವತಗಳು ಕಂಡು ಬರ್ತವೆ ಮೇಲ್ಗಡೆ. ಹೌದಾ? ಹೋದಂತೆ ಇಲ್ಲಿ ಬಹಳಷ್ಟು ಚಳಿ ಕಂಡು ಬರ್ತದೆ ಮೇಲ್ಗಡೆ. ಓಕೆ, ನಾಲ್ಕನೇದಾಗಿ ಮಾರುತಗಳ ದಿಕ್ಕು. ಮಳೆ ಬರುವಾಗ ಮಾರುತಗಳು ಬೀಸುತ್ತವೆ. ಈ ಮಾರುತಗಳು ಯಾವ ದಿಕ್ಕಿನಂತೆ ಬೀಸುತ್ತವೆಯೋ ಮಳೆ ಕೂಡ ಆ ದಿಕ್ಕಿನತ್ತ ತಿರುವು ಪಡೆದುಕೊಳ್ತದೆ. ಓಕೆ, ಐದನೇದಾಗಿ ಎಲ್ ನೀನೋ. ಈ ಎಲ್ ನೀನೋ ಇದೊಂದು ಉಷ್ಣೋದಕ ಪ್ರವಾಹವಾಗಿರುವಂಥದ್ದು. ಯಾವುದ್ರಿ? ಎಲ್ ನೀನೋ ಉಷ್ಣೋದಕ ಪ್ರವಾಹಗಳಾಗಿರುವಂಥದ್ದು. ಇದು ಡಿಸೆಂಬರ್ ತಿಂಗಳಿನಲ್ಲಿ ಉಗಮವಾಗ್ತದೆ. ಇದನ್ನು ಮಗು ಯೇಸು ಕ್ರಿಸ್ತ ಅಂತ ಕರೆಯಲಾಗ್ತದೆ. ಮಗು ಯೇಸು ಯಾಕೆ ಕರೀತಾರೆ? ಕ್ರಿಸ್ಮಸ್ ಆಚರಣೆ ಮಾಡಲಾಗ್ತದೆ. ಹಾಗಾಗಿ ಎಲ್ ನೀನೋ ಆ ಸಂದರ್ಭದಲ್ಲೇ ಉಗಮವಾಗುವುದರಿಂದ ಇದನ್ನು ಏನೆಂದು ಕರೆಯಲಾಗ್ತದೆ? ಮಗು ಯೇಸು ಕ್ರಿಸ್ತ ಅಂತ ಕರೆಯಲಾಗ್ತದೆ. ಇದು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರಿದರೆ ಆ ವರ್ಷ ಭಾರತಕ್ಕೆ ಬರಗಾಲ ಬರುವಂಥದ್ದು. ಇದುವರೆಗೆ ಭಾರತದಲ್ಲಿ 19 ಬಾರಿ ಬರಗಾಲ ತುತ್ತಾಗಿದೆ. 19 ಬಾರಿ ಬರಗಾಲಕ್ಕೆ ತುತ್ತಾಗಿರುವಂಥ ಭಾರತ ಯಾವ ವಾಯುಗುಣದಿಂದ? ಎಲ್ ನೀನೋದಿಂದ. ಇದೊಂದು ಉಷ್ಣೋದಕ ಪ್ರವಾಹವಾಗಿರುವುದರಿಂದ. ಓಕೆ, 19 ಬಾರಿ ಭಾರತಕ್ಕೆ ಬರಗಾಲ ತುತ್ತಾಗಿರುವಂಥದ್ದು ಇದರಿಂದ, ಎಲ್ ನೀನೋದಿಂದ. ಓಕೆ, ಆರನೇದಾಗಿ ವಾಯುಧಾರೆ ಜೆಟ್ ಸ್ಟ್ರೀಮ್. ಭೂಭಾಗದಿಂದ 12 ಕಿಲೋಮೀಟರ್ ಎತ್ತರದಲ್ಲಿ ಇದು ಕಂಡುಬರುವಂಥದ್ದು. ಈ ವಾಯುಧಾರೆ ಪರಿವರ್ತನಾ ಮಂಡಲ ವಲಯದಲ್ಲಿ ಕಂಡುಬರುವಂಥದ್ದು. ಇದು ವಾಯುಧಾರೆ. ಇದರ ಮೇಲೆ ಪರಿವರ್ತನಾ ವಿರಾಮ ಕಂಡುಬರ್ತದೆ. ಈ ವಿರಾಮದ ವಲಯದ ಮೇಲೆ ಸಮಾಂತರ ವಾಯುಧಾರೆಗಳು ಬೀಸುತ್ತವೆ. ಇವುಗಳು ಮೋಡಗಳಿಗೆ ಅಧಿಕ ಒತ್ತಡ ಹಾಕಿದರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೆ. ಕಡಿಮೆ ಒತ್ತಡ ಹಾಕಿದರೆ ಕಡಿಮೆ ಮಳೆ ಆಗ್ತದೆ. ಓಕೆ, ಇದಿಷ್ಟು ಸ್ನೇಹಿತರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಪ್ರಮುಖವಾದ ಅಂಶಗಳು. ಈಗ ನಾವು ಭಾರತದಲ್ಲಿನ ಕಾಲಮಾನಗಳನ್ನು ನೋಡ್ತಾ ಹೋಗೋಣ. ಅಷ್ಟು ಕಾಲಮಾನಗಳು 4 ಕಾಲಮಾನಗಳು. ಒಂದು ಬೇಸಿಗೆ ಕಾಲ, 2 ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, 3 ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, 4 ಚಳಿಗಾಲ. ಓಕೆ, ವೆರಿ ಇಂಪಾರ್ಟೆಂಟ್ ರೀ. ಇವುಗಳ ಮೇಲೆ ಪ್ರಶ್ನೆ ಕೇಳಲಾಗ್ತದೆ. ಬೇಸಿಗೆ ಕಾಲ ಮಾರ್ಚ್ದಿಂದ ಮೇವರೆಗೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ ಟು ಸೆಪ್ಟೆಂಬರ್, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಕ್ಟೋಬರ್ ಟು ನವೆಂಬರ್, ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿ. ಓಕೆ, 1 by 1 ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಬೇಸಿಗೆ ಕಾಲ ಮಾರ್ಚ್ ಟು ಮೇವರೆಗೆ ಇರುವಂಥದ್ದು. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ನೇರವಾಗಿ ಬೀಳ್ತವೆ. ಹಾಗಾಗಿ ಈ ಅವಧಿಯಲ್ಲಿ ಉಷ್ಣಾಂಶ ಅಧಿಕವಾಗಿ ಕಂಡುಬರ್ತದೆ. ಭಾರತದಲ್ಲಿ ಅತಿ ಹೆಚ್ಚಿಗೆ ಉಷ್ಣ ಕಂಡುಬರುವಂಥ ಪ್ರದೇಶ ಅದು ರಾಜಸ್ಥಾನದ ಬಿಕನೇರ್ನಲ್ಲಿರುವಂತಹ ಗಂಗಾನಗರ್ನಲ್ಲೇ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬಂದಿರುವಂಥದ್ದು. 54 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಅಲ್ಲಿ ಗಂಗಾನಗರದಲ್ಲೇ. ಭಾರತ ಈ ಅವಧಿಯಲ್ಲಿ ಸರಾಸರಿ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತದೆ. 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಪಡೆದುಕೊಳ್ಳುತ್ತದೆ ಈ ಅವಧಿಯಲ್ಲೇ. ಬೇಸಿಗೆ ಕಾಲದಲ್ಲೇ ದಕ್ಷಿಣದ ರಾಜ್ಯಗಳಾದಂತಹ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್
ಮತ್ತು ತೆಲಂಗಾಣ ಹೆಚ್ಚಿಗೆ ಬಹಳಷ್ಟು ಉಷ್ಣಾಂಶ ಪಡೆದುಕೊಳ್ಳುತ್ತದೆ. ನೋಡಿ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಈ ರಾಜ್ಯಗಳು ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತವೆ. ಮಾರ್ಚ್ ತಿಂಗಳಿನಲ್ಲಿ ದಕ್ಷಿಣ ಭಾರತದಲ್ಲಿ ಅಧಿಕ ಉಷ್ಣಾಂಶ ಕಂಡುಬರ್ತದೆ. ನೋಡ್ಬೋದು ನೀವು, ಮಾರ್ಚ್ ತಿಂಗಳಿನಲ್ಲೇ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬಂದರೆ ಅದು ಏಪ್ರಿಲ್ ತಿಂಗಳಿನಲ್ಲಿ ಮಧ್ಯ ಭಾಗದಲ್ಲಿ ಹೋಗ್ತದೆ ಉಷ್ಣಾಂಶ ಜಾಸ್ತಿ, ಅಲ್ಲಿ ಅಧಿಕ ಉಷ್ಣಾಂಶ ಕಂಡುಬರ್ತದೆ ಅಲ್ಲಿ. ಓಕೆ, ಇನ್ನು ಮೇ ತಿಂಗಳಿನಲ್ಲಿ ಉತ್ತರದಲ್ಲಿ ಅಧಿಕ ಉಷ್ಣಾಂಶ ಕಂಡುಬರುವಂಥದ್ದು. ಮೇ ತಿಂಗಳಿನಲ್ಲಿ ಅಧಿಕ ಉಷ್ಣಾಂಶ ಉತ್ತರ ಭಾರತದಲ್ಲಿ ಕಂಡುಬರುವಂಥದ್ದು. ಈ ಬೇಸಿಗೆ ಕಾಲದಲ್ಲಿ ಪ್ರಬಲವಾದ ಮಾರುತಗಳು ಇಲ್ಲದ ಕಾರಣ ಸ್ಥಳೀಯ ಮಾರುತಗಳು ಬೀಸ್ತವೆ. ಇಲ್ಲಿ ಪ್ರಬಲವಾದ ಮಾರುತಗಳು ಕಂಡುಬರೋಂಗಿಲ್ಲ ಬೇಸಿಗೆ ಕಾಲದಲ್ಲಿ, ಹಾಗಾಗಿ ಸ್ಥಳೀಯ ಮಾರುತಗಳು ಕಂಡುಬರ್ತವೆ ಬೇಸಿಗೆಯಲ್ಲಿ. ಆ ಸ್ಥಳೀಯ ಮಾರುತಗಳಿಗಿರುವಂತಹ ಹೆಸರುಗಳು ನೋಡ್ತಾ ಹೋಗೋಣ ಒನ್ ಬೈ ಒನ್. ರಾಜಸ್ಥಾನದಲ್ಲಿ ಲೂ ಅಂತ ಕರೆಯಲಾಗ್ತದೆ. ನೋಡಿರಿ, ಪರೀಕ್ಷಾ ದೃಷ್ಟಿ ಭಾಳಷ್ಟು ಇಂಪಾರ್ಟೆಂಟ್ ನೋಡಿರಿ ಇವು ಸ್ಥಳೀಯ ಮಾರುತಗಳು, ಕೇರ್ಲೆಸ್ ಮಾಡಬಾರ್ದು ನೋಡಿರಿ ಸಂಪೂರ್ಣವಾಗಿ. ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ ಸ್ಥಳೀಯ ಮಾರುತನ. ರಾಜಸ್ಥಾನದಲ್ಲಿ ಲೂ. ವಾಯು ಭಾರತದಲ್ಲಿ ನಾರ್ವೆಸ್ಟರ್ ಅಂತ ಕರೆಯಲಾಗ್ತದೆ. ಉತ್ತರ ಪ್ರದೇಶದಲ್ಲಿ ಆಂದಿಸ್ ಎಂದು ಕರೆಯಲಾಗ್ತದೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ್ ಬೈಸಾಖಿ ಎಂದು ಕರೆಯಲಾಗ್ತದೆ. ಇನ್ನು ಬೇಸಿಗೆ ಕಾಲದಲ್ಲಿ ಬರುವಂಥ ಮಳೆಗೆ ಪರಿಸರಣ ಮಳೆ ಅಂತ ಕರೆಯಲಾಗ್ತದೆ. ನೋಡಿ, ಬೇಸಿಗೆ ಕಾಲದಲ್ಲಿ ಬೀಳುವಂಥ ಮಳೆಗೆ ಪರಿಸರಣ ಮಳೆ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ ಅಥವಾ ಕಾಫಿ ತುಂತುರು ಅಥವಾ ಕಾಫಿ ಬ್ಲೌಸಮ್ ಎಂದು ಕರೆಯಲಾಗ್ತದೆ. ಈ ಪರಿಸರಣ ಮಳೆಗೆ ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ, ಕಾಫಿ ತುಂತುರು ಮಳೆ, ಕಾಫಿ ಬ್ಲೌಸಮ್ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗ್ತದೆ ಕರ್ನಾಟಕದಲ್ಲಿ ಈ ಪರಿಸರಣ ಮಳೆಗೆ. ಇನ್ನು ಕೇರಳದಲ್ಲಿ ಪರಿಸರಣ ಮಳೆಗೆ ಮಾವಿನ ಹುಯಿಲು ಅಥವಾ ಮ್ಯಾಂಗೋ ಶವರ್ ಅಂತ ಕರೆಯಲಾಗ್ತದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೆಯಲಾಗ್ತದೆ. ಅಸ್ಸಾಂನಲ್ಲಿ ಚಹಾದ ಮಳೆ ಅಂತ ಕರೆಯಲಾಗ್ತದೆ. ಚಹಾದ ಮಳೆ ಅಸ್ಸಾಂನಲ್ಲಿ. ನೋಡಿ, ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ, ಕಾಫಿ ತುಂತುರು ಅಥವಾ ಕಾಫಿ ಬ್ಲೌಸಮ್. ಕೇರಳದಲ್ಲಿ ಮಾವಿನ ಹುಯಿಲು ಅಥವಾ ಮ್ಯಾಂಗೋ ಶವರ್. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ. ಇನ್ನು ಅಸ್ಸಾಂನಲ್ಲಿ ಚಹಾದ ಮಳೆ. ಈ ಅವಧಿಯಲ್ಲಿ ಭಾರತದಲ್ಲಿ 10% ಮಳೆ ಬೀಳುತ್ತದೆ. ಎಷ್ಟು? 10% ಮಳೆ ಬೀಳುವಂಥದ್ದು ಮಾತ್ರ. ಓಕೆ, ಇದಷ್ಟು ಬೇಸಿಗೆ ಕಾಲ ಆಯಿತು. ಎರಡನೇದಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ನೋಡಿರಿ, ಅವಧಿ ನೋಡಿರಿ, ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುವಂಥದ್ದು. ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ಬೇಸಿಗೆ ಕಾಲದಲ್ಲಿ ಅಧಿಕ ಉಷ್ಣತೆಯಿಂದ ಭೂಭಾಗ ಹೆಚ್ಚಿಗೆ ಕಾಯ್ದುಕೊಳ್ತದೆ. ಭೂಭಾಗ ಹೆಚ್ಚಿಗೆ ಕಾಯ್ದುಕೊಂಡು ಕಡಿಮೆ ಒತ್ತಡ ಪ್ರದೇಶವಾಗ್ತದೆ. ಜಲಭಾಗ ಹೆಚ್ಚು ಒತ್ತಡ ಪ್ರದೇಶಗಳಾಗ್ತದೆ. ಈ ಮಾರುತಗಳು ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸುತ್ತವೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಾರುತಗಳು ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತವೆ. ಈ ಮಾರುತಗಳು ಉಗಮವಾಗುವುದು ಹಿಂದೂ ಮಹಾಸಾಗರದಲ್ಲಿ ಮುಂದೆ 2 ಕವಲುಗಳಿಗೆ ಓಡುತ್ತವೆ. ನೋಡಿರಿ, ಈ ಮಾರುತಗಳು ಹಿಂದೂ ಮಹಾಸಾಗರದಲ್ಲಿ ಉಗಮವಾಗಿ 2 ಕವಲುಗಳಾಗಿ ಓಡುತ್ತವೆ. ಒಂದು ಬಂಗಾಳ ಕೊಲ್ಲಿ ಶಾಖೆಯಾಗಿ, ಇನ್ನೊಂದು ಅರಬ್ಬಿ ಸಮುದ್ರ ಶಾಖೆ. 2 ಶಾಖೆಯಾಗಿ ಇದು ಒಡೆಯುತ್ತದೆ. ಓಕೆ, ಮೊದಲಿಗೆ ಅರಬ್ಬಿ ಸಮುದ್ರ ಶಾಖೆಯನ್ನು ನೋಡ್ತಾ ಹೋಗೋಣ. ಮಾರುತಗಳು ಅರಬ್ಬಿ ಸಮುದ್ರದ ಮೇಲಿಂದ ಬೀಸುತ್ತಾ ಭಾರತದ ನೈಋತ್ಯ ದಿಕ್ಕಿನಿಂದ ಪ್ರವೇಶ ಮಾಡ್ತವೆ. ಈ ಮಾರುತಗಳು ಭಾರತದ ನೈಋತ್ಯ ದಿಕ್ಕಿನಿಂದ ಪ್ರವೇಶ ಮಾಡ್ತವೆ. ಜೂನ್ 1ರಂದು ಭಾರತದಲ್ಲಿ ಮಳೆ ಪಡೆಯುವಂಥ ರಾಜ್ಯ ಅದು ಕೇರಳ ರಾಜ್ಯ. ಫಸ್ಟ್ ಮಳೆ ಪಡೆಯುವಂಥ ರಾಜ್ಯ ಯಾವುದು ಭಾರತದಲ್ಲಿ? ಅದು ಕೇರಳ ರಾಜ್ಯ. ಕರ್ನಾಟಕ ಯಾವಾಗ ಪಡೀತದ? ಜೂನ್ 7ರಂದು ಕರ್ನಾಟಕ ಪಡೀತದ. ಜುಲೈ 15ರಂದು ಭಾರತದಾದ್ಯಂತ ಮಳೆ ವಿಸ್ತರಿಸಿಕೊಳ್ತಾ ಹೋಗ್ತದೆ. ಜುಲೈ 15ರಂದು ಇಡೀ ಭಾರತದಾದ್ಯಂತ, ಜೂನ್ 7ರಂದು ಕರ್ನಾಟಕ, ಜೂನ್ 1ರಂದು ಕೇರಳದಲ್ಲೇ. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳು ಎರಡು ಎಲ್ಲಿ ಸಂಧಿಸ್ತವೆ ಅಂತ ಕೇಳಿದಾಗ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಸಂಧಿಸ್ತವೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳು ಸಂಧಿಸ್ತವೆ. ಈ ಅವಧಿಯಲ್ಲಿ ಭಾರತದಲ್ಲಿ ಕೊನೆಯದಾಗಿ ಮಳೆಯಾಗುವಂಥ ರಾಜ್ಯ ಅದು ರಾಜಸ್ಥಾನ್ ರಾಜ್ಯ. ಈ ಅವಧಿಯಲ್ಲಿ ಭಾರತದಲ್ಲಿ ಕೊನೆಯದಾಗಿ ಮಳೆ ಪಡೆಯುವಂಥ ರಾಜ್ಯ ಇದು ರಾಜಸ್ಥಾನ್. ಈ ಅರಬ್ಬಿ ಶಾಖೆಯಿಂದ ದಕ್ಷಿಣದಿಂದ ಉತ್ತರಕ್ಕೆ ಹೋದಂತೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ದಕ್ಷಿಣದಿಂದ ಉತ್ತರಕ್ಕೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಮಳೆ ಪ್ರಮಾಣ ಕಡಿಮೆಯಾಗ್ತಾ ಹೋಗ್ತದೆ. ಇನ್ನು ಎರಡನೇದಾಗಿ ಬಂಗಾಳ ಕೊಲ್ಲಿಯ ಶಾಖೆ. ಈ ಬಂಗಾಳ ಕೊಲ್ಲಿಯ ಶಾಖೆಯಿಂದ ಮೇ 26ರಿಂದ 29ರವರೆಗೆ ಅಂಡಮಾನ್ ನಿಕೋಬಾರ್ನಲ್ಲಿ ಮೊದಲು ಮಳೆ ಆಗ್ತದೆ.
ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಮೊದಲು ಮಳೆ ಪಡೆಯುತ್ತದೆ. ಈ ಮಾರುತಗಳು ಬಂಗಾಳಕೊಲ್ಲಿಯ ಮೇಲಿಂದ ಬೀಸುತ್ತಾ ಮೇಘಾಲಯ ರಾಜ್ಯವನ್ನು ಪ್ರವೇಶ ಮಾಡ್ತವೆ. ಬಂಗಾಳಕೊಲ್ಲಿಯ ಮೇಲಿಂದ ಬೀಸುತ್ತಾ ಮೇಘಾಲಯವನ್ನು ತಲುಪ್ತವೆ. ಮೇಘಾಲಯದ ಮೌಸಿನ್ರಾಮ್ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಪ್ರದೇಶ ಇದು. ಇತ್ತೀಚೆಗೆ ಇಲ್ಲೇ 1187 ಸೆಂಟಿಮೀಟರ್ ಮಳೆ ಪಡೆಯುವಂಥದ್ದು. ಇಲ್ಲೇ ವಾರ್ಷಿಕ 1187 ಸೆಂಟಿಮೀಟರ್ ಮಳೆಯಾಗುವಂಥ ಇದು ಪ್ರದೇಶ ಇದು ಮೌಸಿನ್ರಾಮ್. ಇದು ಮೇಘಾಲಯದ ಖಾಸಿ ಬೆಟ್ಟದಲ್ಲಿ ಕಂಡುಬರ್ತದೆ. ಮೇಘಾಲಯದ ಖಾಸಿ ಬೆಟ್ಟದಲ್ಲಿ ಕಂಡುಬರುವಂಥದ್ದು ಮೌಸಿನ್ರಾಮ್. ಈ ಮೇಘಾಲಯದಲ್ಲಿ ಅತಿ ಹೆಚ್ಚಿಗೆ ಮಳೆ ಬರಲು ಕಾರಣ ಏನಂತ ಕೇಳಿದಾಗ ಇಲ್ಲಿರುವಂತಹ ಗಾರೋ ಆಗಿರ್ಬೋದು, ಖಾಸಿ ಮತ್ತು ಜಯಂತಿಯ ಬೆಟ್ಟಗಳು ಮುಖ್ಯವಾದ ಕಾರಣ ಮಳೆಯಾಗಲು. ಓಕೆ, ಈ ಅವಧಿಯಲ್ಲಿ ತಮಿಳುನಾಡನ್ನು ಹೊರತುಪಡಿಸಿ ತಮಿಳುನಾಡನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳು ಕೂಡ ಮಳೆ ಪಡೆಯುತ್ತವೆ. ತಮಿಳುನಾಡನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳು ಕೂಡ ಮಳೆಯನ್ನು ಪಡೆಯುವಂಥದ್ದು. ಓಕೆ, ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲೇ ಭಾರತ 75% ಮಳೆಯನ್ನು ಪಡೆಯುವಂಥದ್ದು. 75% ಮಳೆ ಪಡೆಯುತ್ತದೆ. ಓಕೆ, ನೆಕ್ಸ್ಟ್ ಮೂರನೇದಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಇದರ ಅವಧಿ ನೋಡಿದಾಗ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಬೀಸುತ್ತವೆ ಈ ಈಶಾನ್ಯ ಮಾನ್ಸೂನ್ ಮಾರುತಗಳು. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಉತ್ತರ ಗೋಳದ ಮೇಲೆ ಓರೆಯಾಗಿ ಬರುತ್ತದೆ. ಹಾಗಾಗಿ ಉತ್ತರದ ಭಾಗ ತಂಪಾಗಿರ್ತದೆ. ಇದು ಹೆಚ್ಚು ಒತ್ತಡ ಪ್ರದೇಶವಾಗಿರ್ತದೆ. ನೋಡಿ, ಸೂರ್ಯನ ಕಿರಣಗಳು ಉತ್ತರ ಗೋಳದ ಮೇಲೆ ಓರೆಯಾಗಿ ಬರುತ್ತವೆ. ಉತ್ತರದ ಭಾಗ ತಂಪಾಗಿರ್ತದೆ, ಹೆಚ್ಚು ಒತ್ತಡ ಪ್ರದೇಶವಾಗಿರ್ತದೆ. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣ ಗೋಳದ ಮೇಲೆ ನೇರವಾಗಿ ಬೀಳುವುದರಿಂದ ಕಡಿಮೆ ಒತ್ತಡ ಪ್ರದೇಶವಾಗಿರ್ತದೆ. ಸೂರ್ಯನ ಕಿರಣಗಳು ದಕ್ಷಿಣದ ಮೇಲೆ ನೇರವಾಗಿ ಬೀಳುತ್ತವೆ, ಹಾಗಾಗಿ ಅಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗಿರುವಂಥದ್ದು. ಈ ಅವಧಿಯಲ್ಲಿ ಮಾರುತಗಳು ಭೂಭಾಗದಿಂದ ಜಲಭಾಗದ ಕಡೆಗೆ ಬೀಸುತ್ತವೆ. ಮಾರುತಗಳು ಭೂಭಾಗದಿಂದ ಜಲಭಾಗದ ಕಡೆಗೆ ಬೀಸ್ತವೆ. ಅಲ್ಲೇನಾಯ್ತು, ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಅಲ್ಲಿ ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತವೆ. ಇಲ್ಲಿ ಭೂಭಾಗದಿಂದ ಜಲಭಾಗದ ಕಡೆಗೆ ಬೀಸ್ತವೆ. ಈ ಅವಧಿಯಲ್ಲಿ ಚಂಡುಮಾರುತಗಳು ಹೇಳ್ತವೆ. ಚಂಡುಮಾರುತಗಳು ಉದ್ಭವಿಸುವಂಥ ಇದು ಅವಧಿ. ಇದು ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಚಂಡುಮಾರುತಗಳು ಉದ್ಭವಿಸ್ತವೆ. ಈ ಕಾಲದಲ್ಲಿ ಭಾರತ 13% ಮಳೆಯನ್ನು ಪಡೆಯುತ್ತದೆ. ಅಷ್ಟು 13% ಮಳೆಯನ್ನು ಪಡೆಯುತ್ತದೆ. ಪ್ರತಿ ವರ್ಷ ಚಂಡುಮಾರುತದಿಂದ ಅತಿ ಹೆಚ್ಚು ಹಾನಿಯಾಗುವಂಥ ರಾಜ್ಯ ಯಾವುದು ಅಂತ ಕೇಳಿದಾಗ ಅದು ತಮಿಳುನಾಡು ರಾಜ್ಯ ಹಾನಿಯಾಗ್ತದೆ ಪ್ರತಿ ವರ್ಷ. ಈ ಅವಧಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ, ಮೈಸೂರು, ಚಾಮರಾಜನಗರ, ಕೋಲಾರ ಈ 4 ಜಿಲ್ಲೆಗಳು ಮಳೆಯನ್ನು ಪಡೆಯುವಂಥದ್ದು. ಓಕೆ, ಈಗ ಲಾಸ್ಟ್ ಚಳಿಗಾಲ. ಇದರ ಅವಧಿ ಡಿಸೆಂಬರ್ ಟು ಫೆಬ್ರವರಿವರೆಗೆ. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಉತ್ತರ ಗೋಳದ ಮೇಲೆ ಸಂಪೂರ್ಣವಾಗಿ ಓರೆಯಾಗ್ತದೆ. ಉತ್ತರ ಗೋಳದ ಮೇಲೆ ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಓರೆಯಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಚಳಿಗಾಲ ಕಂಡುಬರ್ತದೆ. ಭಾರತದಲ್ಲಿ ಅತಿ ಹೆಚ್ಚಿಗೆ ಶೀತ ಕಂಡುಬರುವಂಥ ವಲಯ ಯಾವುದು ಅಂತ ಕೇಳಿದಾಗ ಅದು ಜಮ್ಮು ಕಾಶ್ಮೀರ್ನ ಡ್ರಾಸ್ ವಲಯ. ಅಷ್ಟು -4 ಡಿಗ್ರಿ ಸೆಲ್ಸಿಯಸ್ ಡ್ರಾಸ್ ವಲಯ. ಭಾರತದಲ್ಲಿ 2 ರಾಜ್ಯಗಳಲ್ಲಿ ಈ ಅವಧಿಯಲ್ಲಿ ಮಳೆ ಪಡೆಯುತ್ತದೆ. ಒಂದು ಪಂಜಾಬ್, ಇನ್ನೊಂದು ತಮಿಳುನಾಡು. 2 ರಾಜ್ಯಗಳಲ್ಲಿ ಮಾತ್ರ ಚಳಿಗಾಲದಲ್ಲಿ ಮಳೆ ಆಗ್ತದೆ. ಪಂಜಾಬ್ ರಾಜ್ಯ, ತಮಿಳುನಾಡು. ಓಕೆ, ಈ ಅವಧಿಯಲ್ಲಿ ಭಾರತ 2% ಮಳೆಯನ್ನು ಪಡೆಯುತ್ತದೆ. ಅಷ್ಟು 2% ಮಾತ್ರ ಮಳೆಯನ್ನು ಪಡೆಯುವಂಥದ್ದು ಈ ಅವಧಿಯಲ್ಲಿ. ಓಕೆ, ಈ ಪಂಜಾಬ್ ಇದೆ ಅಲ್ವಾ, ಈ ಪಂಜಾಬ್ ಇದು ಮೆಡಿಟರೇನಿಯನ್ ಮಾರುತಗಳಿಂದ ಮಳೆಯನ್ನು ಪಡ್ತದೆ. ಇದನ್ನು ಪಶ್ಚಿಮದ ಕ್ಷೋಭೆ ಅಂತ ಕರೆಯಲಾಗ್ತದೆ. ಪಂಜಾಬನ್ನು ಪಶ್ಚಿಮದ ಕ್ಷೋಭೆ ಎಂದು ಕರೆಯಲಾಗ್ತದೆ. ಪಶ್ಚಿಮದ ಕ್ಷೋಭೆ ಯಾವುದು? ಪಂಜಾಬ್. ಇನ್ನು ತಮಿಳುನಾಡು ಬಗ್ಗೆ ಹೇಳಬೇಕಾದ್ರೆ ಇದು ಬಂಗಾಳಕೊಲ್ಲಿಯ ಚಂಡುಮಾರುತದಿಂದ ಮಳೆಯನ್ನು ಪಡೀತದೆ. ಇದು ಚಳಿಗಾಲದಲ್ಲಿ ಗರಿಷ್ಠ ಮಳೆಯನ್ನು ಪಡೆಯುವಂಥ ಏಕೈಕ ರಾಜ್ಯ. ಗರಿಷ್ಠ ಮಳೆಯನ್ನು ಪಡೆಯುವಂತಹ ಏಕೈಕ ರಾಜ್ಯ ಎಲ್ಲಿ? ಚಳಿಗಾಲದಲ್ಲಿ. ಯಾವಾಗ ಅಂತ ಕೇಳಿದಾಗ ಚಳಿಗಾಲದಲ್ಲಿ. ಭಾರತದಲ್ಲಿ ಚಳಿಗಾಲದಲ್ಲಿ ಎಷ್ಟು? ಕೇವಲ 2% ಮಾತ್ರ ಮಳೆಯನ್ನು ಪಡೆಯುವಂಥದ್ದು. ಓಕೆ, ನೋಡಿ, ಭಾರತದಲ್ಲಿ ಮಳೆಯ ಹಂಚಿಕೆ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳು 250 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಪಡೆಯುವಂಥ ಪ್ರದೇಶಗಳಾಗಿರುವಂತಹ ಪಶ್ಚಿಮ ಘಟ್ಟ, ಈಶಾನ್ಯ ರಾಜ್ಯಗಳು, ಅಂಡಮಾನ್ ಮತ್ತು ನಿಕೋಬಾರ್ಗಳು.
ಇನ್ನು ಎರಡನೇದಾಗಿ ಸಾಧಾರಣ ಮಳೆ ಪಡೆಯುವಂಥ ಪ್ರದೇಶಗಳು 100 ಸೆಂಟಿಮೀಟರ್ಗಿಂತ ಹೆಚ್ಚು 250 ಸೆಂಟಿಮೀಟರ್ಗಿಂತ ಕಡಿಮೆ ಬೀಳುವಂಥ ಪ್ರದೇಶಗಳಲ್ಲಿ ಕಂಡುಬರುವಂಥದ್ದು ಕರ್ನಾಟಕ ಆಗಿರ್ಬೋದು, ತೆಲಂಗಾಣ, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಮತ್ತು ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳಲ್ಲಿ ಕಂಡುಬರುವಂಥದ್ದು. ಇನ್ನು ಮೂರನೇದಾಗಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳು 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಾದಂತಹ ರಾಜಸ್ಥಾನ ರಾಜ್ಯದ ಜೈಸಲ್ಮೇರ್ ಜಿಲ್ಲೆಯ ರೋಯ್ಲಿ ಭಾರತದಲ್ಲೇ ರಾಜಸ್ಥಾನದ ರೋಯ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ರಾಜಸ್ಥಾನದ ರೋಯ್ಲೆ. ಓಕೆ, ವಾರ್ಷಿಕ ಎಷ್ಟು 8.3 ಸೆಂಟಿಮೀಟರ್ ಮಳೆ ಪಡೀತದೆ. 8.3 ಸೆಂಟಿಮೀಟರ್ ಮಳೆ ಬೀಳ್ತದೆ ಇಲ್ಲಿ ವಾರ್ಷಿಕ ರಾಜಸ್ಥಾನದ ರೋಯ್ಲಿ. ಓಕೆ, ಇದಷ್ಟು ಸ್ನೇಹಿತರೆ ಇವತ್ತಿನ ನಮ್ಮ ತರಗತಿ ವಾಯುಗುಣದ ಬಗ್ಗೆ ಆಯಿತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.